ಮನದ ನೋವಿಗೆ ಸಂಜೀವಿನಿ ಹುಡ್ಕೊಂಡು ಬಂದಿದ್ದೀರಾ. ಚಾರ್ಜ್ ಏನೂ ಕೇಳಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಸಾಕು. ದೂರ ಸರಿದಿದ್ದೀನಿ ಪ್ರೀತಿ ಇಲ್ಲ ಅಂತಲ್ಲ, ನನ್ನ ಪ್ರೀತಿ, ಕರುಣೆ, ಕಾಳಜಿ, ನಂಬಿಕೆ, ಮರ್ಯಾದೆಗೆ ಯಾವ ಬೆಲೆನೂ ಸಿಗಲಿಲ್ಲ ಅಂತಷ್ಟೇ. ನಂಬಿದವರೆಲ್ಲ ನಮ್ಮವರಾಗಲ್ಲ, ನಮ್ಮವರನ್ನೆಲ್ಲ ನಂಬೋಕೂ ಆಗಲ್ಲ. ಜೀವನದಲ್ಲಿ ಯಾರನ್ನು ಬೇಕಾದರೂ ನಂಬು, ಆದರೆ ನಂಬುವುದಕ್ಕಿಂತ ಮೊದಲು 10 ಸಲ ಯೋಚಿಸು. ಯಾಕಂದ್ರೆ ಕೆಲವೊಂದ್ಸಲ ನಮ್ಮ ಸ್ವಂತ ಹಲ್ಲು ನಮ್ಮ ನಾಲಿಗೆಯನ್ನ ಕಚ್ಚಿಬಿಡ್ತದೆ. ದಿನ ಕೆಟ್ಟದಿರ್ಬೋದು, ಜೀವನ ಕೆಟ್ಟದಲ್ಲ. ತಾಳ್ಮೆ ಇರಲಿ, ರಾಯರಿದ್ದಾರೆ. ತಟ್ಟೆಯಲ್ಲಿನ ಅನ್ನ ತಿನ್ನುವಾಗ ಯಾರಿಂದಲೂ ಕಸಿದಿಲ್ಲ ಎಂಬ ಖಾತರಿ ಇರಬೇಕು. ದಿಂಬಿಗೆ ತಲೆ ಒರಗುವಾಗ ಯಾರಿಗೂ ಅನ್ಯಾಯ ಮಾಡಿಲ್ಲ ಎಂಬ ನೆಮ್ಮದಿ ಬೇಕು. ಫಲ ನೀಡುವ ಭೂಮಿಯಲ್ಲೇ ಬಿತ್ತನೆ ಮಾಡಬೇಕು. ಹಾಗೆ ನಮ್ಮನ್ನು ಅರ್ಥ ಮಾಡಿಕೊಳ್ಳೋರ ಮುಂದೆ ಮಾತ್ರ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಬೇಕು. ತಾಳ್ಮೆಯಿಂದಿರೋ. ಮಿತಿ ಇಲ್ಲದಂಗೆ ಮೆರೆದವರನ್ನ ಗತಿ ಇಲ್ಲದಂಗೆ ಮಾಡುತ್ತೆ ಕರ್ಮ. ಬದುಕನ್ನು ಗೆಲ್ಲುವುದು ಎಷ್ಟು ಕಷ್ಟವಿದೆಯೋ ಅಷ್ಟೇ ಅರ್ಥ ಆಗದವರ ಜೊತೆ ಅರ್ಥ ಮಾಡಿಕೊಂಡು ಬದುಕೋದು ಕೂಡ ಕಷ್ಟವಿದೆ. ಎಲ್ಲ ಕೆಟ್ಟ ಪರಿಸ್ಥಿತಿಗಳು ಒಂದೊಂದು ಪಾಠವನ್ನ ಕಲಿಸ್ತವೆ. ಅದು ಕಲಿಸುವ ಕೊನೆಯ ಪಾಠವೇ ಆಗೋದೆಲ್ಲ ಒಳ್ಳೆಯದಕ್ಕೆ. ಸುಡುವ ಹೊಟ್ಟೆಗೆ ಕಷ್ಟದ ಬೆಲೆ, ಒಂಟಿತನದಲ್ಲಿ ಸಂಬಂಧಗಳ ಬೆಲೆ, ಅವಕಾಶ ಕೈ ಜಾರಿದಾಗ ಸಮಯದ ಬೆಲೆ, ಕೈಯಲ್ಲಿ ಬಿಡಿಗಾಸು ಇಲ್ಲದಾಗ ಮನುಷ್ಯನ ಬೆಲೆ ತಿಳಿಯುತ್ತದೆ. ರಾಯರ್ ಹೇಳ್ತಾರೆ, ನಾನು ಕೊಡುವುದು ತಡವಾಗಬಹುದು, ಆದರೆ ಯಾವಾಗಲೂ ಶ್ರೇಷ್ಠವಾದುದನ್ನೇ ಕೊಡ್ತೇನೆ. ಯಾರು ಯಾರಿಗೆ ಮತ್ತು ಯಾವಾಗ ಮುಖ್ಯವಾಗುತ್ತಾರೆ ಎಂಬುದು ಸಮಯ ಮತ್ತು ಸಂದರ್ಭಗಳು ನಿರ್ಧರಿಸ್ತವೆ. ಬದುಕಿನ ಹಾದಿಯಲ್ಲಿ ಸಾವಿರಾರು ಚಿಂತೆಗಳಿದ್ದರು. ರಾತ್ರಿಯ ಮೌನದಲ್ಲಿ ಆ ದೇವರಿಗೆ ಶರಣಾಗಿ ನೆಮ್ಮದಿಯಿಂದ ನಿದ್ರಿಸುವುದು ಜೀವನದ ಒಂದು ದೊಡ್ಡ ವರವೇ ಸರಿ. ಆಸೆಗಳು ಚಿಕ್ಕದಾಗಿರ್ಲಿ, ಪ್ರಯತ್ನಗಳು ದೊಡ್ಡದಾಗಿರ್ಲಿ, ನಡೆ ನುಡಿಯಲ್ಲಿ ಒಳ್ಳೆತನವಿರ್ಲಿ, ಇರುವುದರಲ್ಲೇ ಹಂಚಿ ತಿನ್ನುವ ಗುಣವಿರಲಿ, ಶಾಶ್ವತವಲ್ಲದ ಈ ಬದುಕಿನಲ್ಲಿ ಶಾಶ್ವತವಾಗಿ ಜನರ ಮನದಲ್ಲಿ ಉಳಿಯುವಂತಹ ಒಳ್ಳೆಯ ಗುಣಗಳಿರಲಿ. ಉಡುಗೊರೆ, ಪ್ರತಿ ಉಡುಗೊರೆಯೂ ಒಂದು ವಸ್ತುವೇ ಆಗಬೇಕಂತಿಲ್ಲ. ಪ್ರೀತಿ, ಗೌರವ, ಕಾಳಜಿಯೂ ಕೂಡ ಒಂದು ಉತ್ತಮ ಉಡುಗೊರೆ. ಶ್ರೀಕೃಷ್ಣನ ಸಂದೇಶ, ನೀನು ಮಾಡಿದ ಒಳ್ಳೆಯ ಕೆಲಸ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಅದು ಯಾವುದೋ ಒಂದು ರೂಪದಲ್ಲಿ ನಿನ್ನತ್ತ ಹಿಂದಿರುಗಿ ಬರ್ತದೆ. ನೆನಪಿರ್ಲಿ, ಇತರರಿಗೆ ಸಹಾಯ ಮಾಡು, ದಯೆ ತೋರು, ಕ್ಷಮೆ ಕಲಿತುಕೋ. ಇವು ನಿನ್ನ ಆತ್ಮವನ್ನ ಶುದ್ಧವಾಗಿಡ್ತವೆ. ಜೀವನ ಅನ್ನೋ ಮರದಲ್ಲಿ ನಂಬಿಕೆಯನ್ನು ಬೇರು ಗಟ್ಟಿಯಾಗಿರೋ ತನಕ ಸ್ನೇಹ, ಪ್ರೀತಿ ಅನ್ನೋ ಹೂವು ನಗುತ್ತಾ ಇರುತ್ತೆ. ಯಶಸ್ವಿ ಬದುಕಿಗಿಂತ ನೆಮ್ಮದಿಯ ಬದುಕು ಮುಖ್ಯ. ಯಾಕಂದ್ರೆ ನಮ್ಮ ಯಶಸ್ಸನ್ನು ಅಳೆಯುವವರು ಬೇರೆಯವರು, ಆದರೆ ನಮ್ಮ ನೆಮ್ಮದಿಯನ್ನು ಅಳೆಯುವವರು ನಾವೇ ಅಲ್ವಾ. ಪ್ರಾಮಾಣಿಕ ಸಂಬಂಧಗಳು ನೀರಿನಂತೆ, ಬಣ್ಣವಿಲ್ಲ, ರೂಪವಿಲ್ಲ, ಸ್ಥಳವಿಲ್ಲ, ರುಚಿ ಇಲ್ಲ, ಆದರೆ ಜೀವನಕ್ಕೆ ಇವು ಬಹಳ ಅವಶ್ಯಕ. ಜೀವನದ ಸತ್ಯ. ಜನನವಾದಾಗಲೂ ಮನುಷ್ಯ ನಡೆಯೋದಿಲ್ಲ, ಮರಣವಾದಾಗಲೂ ಮನುಷ್ಯ ನಡೆಯೋದಿಲ್ಲ. ನಡುವೆ ಬದುಕುವ ದಾರಿಯಲ್ಲಿ ಮಾತ್ರ ನಡೀತಾನೆ. ನಡೆನುಡಿ ಚೆನ್ನಾಗಿದ್ದಲ್ಲಿ ಮರಣದ ನಂತರವೂ ಹಲವರ ನಾಲಿಗೆಯಲ್ಲಿ ನಲಿದಾಡುತ್ತಿರ್ತಾನೆ. ನೆನಪಿರ್ಲಿ, ಎತ್ತರಕ್ಕೆ ಬೆಳೆಯಲು ಮೆಟ್ಟಿಲನ್ನ ತುಳಿಯಬೇಕೇ ಹೊರತು ಮತ್ತೊಬ್ಬರನಲ್ಲ. ಆಗಿ ಹೋದ ಕ್ಷಣಗಳ ಬಗ್ಗೆ ಚಿಂತಿಸಬೇಡಿ, ಅದು ಕಂಬನಿ ತರ್ತದೆ. ಮುಂದೆ ಆಗುವ ಕ್ಷಣಗಳ ಬಗ್ಗೆ ಚಿಂತಿಸಬೇಡಿ, ಅದು ಗಾಬರಿ ತರ್ತದೆ. ಇಂದಿನ ಕ್ಷಣಗಳನ್ನು ಖುಷಿಯಿಂದ ಅನುಭವಿಸಿ, ಅದು ಉಲ್ಲಾಸ ತರ್ತದೆ. ಮಾತಿಗೆ ಮರುಳಾಗಬೇಡ ಮನುಜ, ಇದು ಸ್ವಾರ್ಥಕ್ಕಾಗಿ ಬದುಕುತ್ತಿರುವ ಪ್ರಪಂಚ. ನಂಬಿಕೆ ಯಾವಾಗಲೂ ನಿಶಬ್ದದಿಂದ ಕೂಡಿರ್ತದೆ. ಅನುಮಾನವೇ ಎಲ್ಲದಕ್ಕೂ ಕಿರುಚಾಡೋದು. ಸುಳ್ಳಿನಿಂದ ಬೆಳೆದವರು ಹುಲ್ಲಿನಂತೆ, ಎಷ್ಟು ಬೇಗ ಬೆಳೆಯುತ್ತಾರೆ ಅಷ್ಟೇ ವೇಗವಾಗಿ ಸುಟ್ಟು ಹೋಗ್ತಾರೆ. ಸತ್ಯದಿಂದ ಬೆಳೆದವರು ಆಲದ ಮರದಂತೆ, ಬೆಳೆಯುವುದು ನಿಧಾನವಾದರೂ ಬೆಳೆದ ನಂತರ ಅವರ ಮೌಲ್ಯ ಅಪಾರ ಸಂಖ್ಯೆಯಲ್ಲಿರ್ತದೆ. ಸರಿಯಿಲ್ಲದ ಸ್ಥಳದಿಂದಲೂ ಸರಿಯಿಲ್ಲದ ಜನರಿಂದಲೂ ಸರಿಯಾದ ಸಮಯಕ್ಕೆ ಹೊರಬರುವುದೇ ದೊಡ್ಡ ಜಾಣತನ. ದೇವರು ಎಷ್ಟೇ ಕಷ್ಟ ಕೊಟ್ಟರೂ ಸದಾ ನಗ್ತಾ ಇರಿ. ಕೊನೆಗೊಮ್ಮೆ ದೇವರು ನಿಮ್ಮ ನಗು ನೋಡಿ ಸೋತು ನಿಮ್ಮ ಜೀವನದಲ್ಲಿ ಸುಖ ಸಂತೋಷಗಳನ್ನು ನೀಡ್ತಾನೆ. ಪಾಪದ ಕೊಡ ತುಂಬಿದಾಗ ಅಹಂಕಾರ ಮಟ್ಟ ಹಾಕಲು ದೇವರು ಯಾವ ರೂಪದಲ್ಲಿ ಬೇಕಾದರೂ ಬಂದೇ ಬರ್ತಾನೆ. ಎಚ್ಚರಿಕೆ. ಉಸಿರು ಮತ್ತು ನಂಬಿಕೆ ಬೇರೆ ಬೇರೆ ಹೆಸರುಗಳನ್ನು ಹೊಂದಿವೆ, ಆದರೆ ಅವು ಒಂದೇ ಕೆಲಸವನ್ನ ಮಾಡ್ತವೆ. ಉಸಿರು ಹೋದರೆ ದೇಹ ಸಾಯ್ತದೆ, ನಂಬಿಕೆ ಹೋದರೆ ಸಂಬಂಧ ಕೊನೆಗೊಳ್ಳುತ್ತದೆ. ಅರಿಯದಂತೆ ಶುರುವಾಗಿ ತಿಳಿಯದಂತೆ ಮುಗಿಯುವ ಈ ಜೀವನದಲ್ಲಿ ಅರಿಯದಿದ್ದರೂ ಅರಿತು ಬದುಕುವುದೇ ಈ 3 ದಿನದ ಜೀವನವಲ್ಲವೇ. ಮಾತು ಮತ್ತು ವ್ಯವಹಾರ ವ್ಯಕ್ತಿಯ ನಿಜವಾದ ಗುರುತು.
ಮುಖ ಮತ್ತು ಅಂತಸ್ತು ಏನಿದೆ ಅದು ಇಂದು ಇರ್ತದೆ, ನಾಳೆ ಇಲ್ಲದಿರ್ತದೆ. ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ರೆ ಬೇರೆಯವರ ಶಾಪವು ಆಶೀರ್ವಾದವಾಗ್ತದೆ. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ. ಮನುಷ್ಯ ಒಳ್ಳೆಯವನಾಗಿದ್ರೂ ಮಾತಾಡ್ತಾರೆ, ಕೆಟ್ಟವನಾಗಿದ್ರೂ ಮಾತಾಡ್ತಾರೆ. ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ. ಹಾಗೆ ಎಲ್ಲರೂ ಎಲ್ಲರಿಗೂ ಕೆಟ್ಟವರಾಗಿರೋದಿಲ್ಲ. ಹಿಂದೆ ಮಾಡಿದ ತಪ್ಪಿಗಿಂತ ಮುಂದೆ ಇಡುವ ಹೆಜ್ಜೆ ಹೆಚ್ಚು ಮುಖ್ಯವಾಗ್ತದೆ. ಸೋತ ಜಾಗದಲ್ಲಿ ಗೆಲ್ಲಬೇಕು. ಅವಮಾನಿಸಿದವರ ಮುಂದೆಯೇ ತಲೆ ಎತ್ತಿ ಬದುಕಬೇಕು. ಪ್ರತಿಯೊಬ್ಬರಿಗೂ ಸಮಯ ಬಂದೇ ಬರ್ತದೆ. ಇರಬೇಕಿಲ್ಲ ನಾವು ಅವರಂತೆ ಇವರಂತೆ, ಇದ್ದರೆ ಸಾಕು ಯಾರಿಗೂ ಹೊರೆಯಾಗದಂತೆ. ಬೇಕಿಲ್ಲ ನಮಗೆ ಅವರು ಹಾಗಂತೆ ಹೀಗಂತೆ, ನಮ್ಮಿಷ್ಟಕ್ಕೆ ನಾವಿದ್ದರೆ ಇಲ್ಲ ಬೇರಾವ ಚಿಂತೆ. ಸುಖ ದುಃಖ ಏನಾದರೇನಂತೆ, ಬಂದುದ ಸ್ವೀಕರಿಸೋಣ ಬಂದಂತೆ. ವೈರಸ್ಸು ಮತ್ತು ವೈಮನಸ್ಸು ಇವೆರಡರಿಂದ ದೂರ ಇರಿ. ವೈರಸ್ಸಿನಿಂದ ಆರೋಗ್ಯ ಹಾಳಾದ್ರೆ ವೈಮನಸ್ಸಿನಿಂದ ನೆಮ್ಮದಿ ಹಾಳಾಗ್ತದೆ. ಕ್ಷಮೆ ಎನ್ನುವುದು ಪುಟ್ಟದಾದ 2 ಅಕ್ಷರಗಳ ಪದ. ಆದರೂ ಅದಕ್ಕೆ 2 ಮನಸ್ಸುಗಳನ್ನು ಒಂದು ಮಾಡುವಷ್ಟು ಅದ್ಭುತವಾದ ಶಕ್ತಿ ಇದೆ. ತಾಳ್ಮೆಯಿಂದಿರಬೇಕು. ಮಿಕ್ಕಿದೆಲ್ಲವನ್ನು ಕರ್ಮಕ್ಕೆ ಬಿಡಬೇಕು. ಓದುವುದು ಮುಗಿಯಬಹುದು, ಆದರೆ ಕಲಿಯುವುದು ಎಂದಿಗೂ ಮುಗಿಯದು. ಖುಷಿಯಾಗಿರ್ತೀನಿ ಅಂದ ಮಾತ್ರಕ್ಕೆ ನನಗೆ ನೋವುಗಳೇ ಇಲ್ಲ ಅಂತಲ್ಲ. ನನ್ನ ನೋವುಗಳನ್ನು ಮೀರಿ ಜೀವಿಸಬಲ್ಲೆ ಎಂಬ ಆತ್ಮವಿಶ್ವಾಸದ ಪ್ರತೀಕವೇ ನನ್ನ ನಗು. ಎಂತಹ ಅದ್ಭುತವಾದ ಸಾಲುಗಳು. ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾದೀತು. ಹವ್ಯಾಸ ಬದಲಿಸಿ ನೋಡು, ಹಣೆಬರವೇ ಬದಲಾದೀತು. ವಿಚಾರ ಬದಲಿಸಿ ನೋಡು, ದೇಶವೇ ಬದಲಾದೀತು. ದೋಣಿ ಬದಲಿಸಬೇಕಂತಿಲ್ಲ, ದಿಕ್ಕು ಬದಲಿಸಿದ್ರೆ ಸಾಕು, ನೀ ಸೇರುವ ದಡ ಎದುರಾದೀತು. ನಮ್ಮನ್ನು ಮುಳುಗಿಸುವುದು ನೀರಿನ ಆಳವಲ್ಲ, ನಮ್ಮ ತಲೆಯ ಮೇಲೆ ನಾವು ಹೊತ್ತುಕೊಂಡಿರುವ ಈ ಅನಗತ್ಯ ಭಾರಗಳು. ಕೋಪ, ದ್ವೇಷ, ಅಹಂಕಾರ. ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರಿಗೆ ಒಂದೇ ಮಾತು, ನನ್ನನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ನಿಮಗಿಲ್ಲ ಅಂದಮೇಲೆ ನನ್ನ ಬಗ್ಗೆ ಜಡ್ಜ್ ಮಾಡುವ ಹಕ್ಕು ನಿಮಗಿಲ್ಲ. ಫಲಿತಾಂಶ ಸಿಗುವವರೆಗೂ ಪ್ರಯತ್ನಿಸಿ. ಯಾಕಂದ್ರೆ ಜಗತ್ತು ಫಲಿತಾಂಶಗಳನ್ನು ಮಾತ್ರ ಗೌರವಿಸ್ತದೆ, ಪ್ರಯತ್ನಗಳನ್ನಲ್ಲ. ಚಳಿಗಾಲದಲ್ಲಿ ಚಳಿಗೆ, ಮಳೆಗಾಲದಲ್ಲಿ ಮಳೆಗೆ, ಬೇಸಿಗೆಗಾಲದಲ್ಲಿ ಬಿಸಿಲಿಗೆ ನಾವು ಹೇಗೆ ಹೊಂದಿಕೊಂಡು ಹೋಗ್ತೇವೋ ಹಾಗೆ ಜೀವನದಲ್ಲಿ ಬರುವ ಕಷ್ಟಗಳಿಗೆ, ನೋವಿಗೆ, ನಲಿವಿಗೆ ಹೊಂದಿಕೊಂಡು ಹೋಗುವುದು ಅನಿವಾರ್ಯ. ಬರುವುದೆಲ್ಲವೂ ಬರಲಿ, ದೇವರ ದಯೆಯೊಂದು ಇರಲಿ ಸಾಕು. ನನಗೆ ಸಂಬಂಧ ಇಲ್ಲದೆ ಇರೋ ವಿಷಯಕ್ಕೆ ನಾನು ತಲೆ ಹಾಕಲ್ಲ. ನನ್ನ ವಿಷಯಕ್ಕೆ ತಲೆ ಹಾಕಿದ್ರೆ ನಾನು ಸಂಬಂಧಿಕರನ್ನು ಕೂಡ ಬಿಡಲ್ಲ. ಕಲಿಯುಗದ ಅತೀ ಕೆಟ್ಟದಂದ್ರೆ ಒಳ್ಳೆತನ. ಗೆಳೆತನ ಮತ್ತು ಹಣ ಎರಡನ್ನೂ ಸಮಾನವಾಗಿ ನೋಡಿ. ಯಾಕಂದ್ರೆ ಗಳಿಸೋದ್ ಕಷ್ಟ, ಕಳೆದುಕೊಳ್ಳೋದು ತುಂಬಾ ಸುಲಭ. ಜನರ ಟೀಕೆಗಳಿಗೆ ಬೆಲೆ ಕೊಡಬೇಡ. ಯಾಕಂದ್ರೆ ನಿನ್ನ ಬದುಕು ನಡೆಯುವುದು ನಿನ್ನ ಪರಿಶ್ರಮದಿಂದಲೇ ಹೊರತು ಅವ್ರ ಬಾಯಿ ಮಾತಿನಿಂದಲ್ಲ. ಈ ಕ್ಷಣ ಅಷ್ಟೇ ನಿನ್ನದು, ನಾಳೆ ಏನು ಎಂಬುದನ್ನು ಬಲ್ಲವರಾರು. ಇಂದು ಈ ಕ್ಷಣ ಅಷ್ಟೇ ನಿನ್ನದು, ಅನುಭವಿಸು ಪ್ರತಿ ಕ್ಷಣ ಆನಂದದಿಂದ ನಿನ್ನ ಇಚ್ಛೆಯಂತೆ. ಯಾಕಂದ್ರೆ ನಿನ್ನೆ ಎಂಬುದು ಕಳೆದು ಹೋಗಿದೆ, ನಾಳೆ ಎಂಬುದು ಕಾಣದಾಗಿದೆ. ಇದೇ ನಿಜ ಜೀವನದ ಸತ್ಯ. ಕುಳಿತು ಯೋಚಿಸುವವನಿಗಿಂತ ಎದ್ದು ನಡೆಯುವವನು ಗುರಿಯನ್ನು ಬೇಗ ತಲುಪ್ತಾನೆ. ಆಡುವ ಮಾತುಗಳಲ್ಲಿ ತೂಕವಿರಲಿ, ಏರು ಧ್ವನಿಯಲ್ಲ. ಹೂವುಗಳು ಅರಳುವುದು ಮಳೆಯಿಂದಲೇ ಹೊರತು ಗುಡುಗಿನಿಂದಲ್ಲ. ಮುಳುಗುತ್ತಾ ಇರುವವನನ್ನು ರಕ್ಷಿಸಬೇಕೇ ಹೊರತು ಅವನಿಗೆ ಈಜು ಹೇಳಿಕೊಡಲು ಹೋಗಬಾರದು. ಅಸ್ಥಿ ಗಂಗೆ ಪಾಲು, ಉಡುಪು ಅಗಸನ ಪಾಲು, ಆಸ್ತಿ ಮಕ್ಕಳ ಪಾಲು, ಪಿಂಡ ಕಾಗೆ ಪಾಲು, ಜೀವ ಯಮನ ಪಾಲು. ನೀ ಮಾಡಿದ ದಾನ ಧರ್ಮ ಮಾತ್ರ ನಿನ್ನ ಪಾಲು. ಬೇಸಿಗೆಯಲ್ಲಿ ಬರುವ ಮಳೆ ಅಪರೂಪವಾದ್ರೂ ಇಷ್ಟವಾಗ್ತದೆ. ಯಾವಾಗಲೂ ಸುರಿಯುವ ಮಳೆ ಎಲ್ಲರಿಗೂ ಬೇಗ ಬೇಸರವಾಗ್ತದೆ. ಹಾಗೆ ನಾವು ಬೇರೆಯವರಿಗೆ ಅಪರೂಪವಾಗಬೇಕೇ ಹೊರತು ಬೇಸರವಾಗಬಾರ್ದು. ಪ್ರತಿದಿನದ ಆರಂಭವೇ ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸ್ತದೆ. ಯಾರೇ ಕೈ ಬಿಟ್ಟರೂ ಕಣ್ಣೀರು ಸುರಿಸಿ ಕುಗ್ಗಬೇಡ. ಕೈ ಬಿಟ್ಟವರು ಯಾರು ನಿನ್ನವರಲ್ಲ. ಕಾಣದ ದೈವದ ಕೈಯೊಂದು ನಿನ್ನ ಕೈ ಹಿಡಿದು ಕಾಯುವುದು. ತಾಳ್ಮೆ ಇರಲಿ. ಕರ್ಮವು ಸಾರ್ವಕಾಲಿಕ ಕಾನೂನು. ಇವತ್ತು ಆಡುತ್ತಿರುವವನು ನಾಳೆ ಅದೇ ಆಟದಲ್ಲಿ ಸಿಕ್ಕಿ ಬೀಳ್ತಾನೆ. ಯಾರ ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದು ಮಾಡುವ ಭಾವನೆ ಇರ್ತದೆಯೋ ದೇವರು ಅವರ ಜೀವನದಲ್ಲಿ ಯಾವುದರ ಕೊರತೆಯೂ ಬಾರದಂತೆ ನೋಡಿಕೊಳ್ತಾನೆ. ಕೆಲವರಿಗೆ ನನ್ನನ್ನು ಕಂಡ್ರೆ ಆಗಲ್ಲ. ಕಾರಣ ಇಷ್ಟೇ, ನಾನು ಯಾರ ಮುಂದೆಯೂ ತಲೆ ಬಗ್ಗಿಸಲ್ಲ, ಯಾರಿಗೂ ಸುಳ್ಳು ಹೇಳಿ ಬದುಕಲ್ಲ. ವನವಾಸ ಅಂದ್ರೆ ಕೇವಲ ಕಾಡಿನಲ್ಲಿ ಅಲ್ಲ, ಕೆಲವೊಮ್ಮೆ ನಿಮ್ಮ ಸ್ವಂತ ಮನೆಯಲ್ಲಿ ನಿಮ್ಮಂತೆಯೇ ಕಾಣುವ ಜನರ ನಡುವೆ ಅಪರಿಚಿತರಾಗಿ ಬದುಕುವುದು ಕೂಡ ವನವಾಸವೇ. ಕೆಲವೊಂದಿಷ್ಟು ಸಂದರ್ಭಗಳನ್ನು ವಿವರಿಸದೆ ಮೌನವಾಗಿಯೇ ಎದುರಿಸಬೇಕಾಗ್ತದೆ. ಒಂದು ವೇಳೆ ನಾವು ಆ ಸಂದರ್ಭವನ್ನು ವಿವರಿಸಲು ಹೋದರೆ
ಮತ್ತಷ್ಟು ಕಷ್ಟಕರ ಸಂದರ್ಭ ಎದುರಾಗ್ತದೆ. ಆನೆ ಸಾಕು ಸುಲಭ, ಆಸೆ ಸಾಕುವುದು ಕಷ್ಟ. ಆನೆಯ ಹೊಟ್ಟೆಯನ್ನು ತುಂಬಿಸಬಹುದು, ಆಸೆಯ ಹೊಟ್ಟೆಯನ್ನು ತುಂಬಿಸಲು ಆಗೋದಿಲ್ಲ. ಆಸೆಯನ್ನು ಸಾಕಬೇಕೆಂದರೆ ಆನೆಯನ್ನು ಕಳೆದುಕೊಳ್ಬೇಕಾಗ್ತದೆ. ಆ ಎಂದರೆ ಆರೋಗ್ಯ, ನೇ ಎಂದರೆ ನೆಮ್ಮದಿ. ಗಮನಿಸಿ ನೋಡಿ, ಕಾಲ ಕೂಡಿ ಬಂದಾಗ ನೀವು ಬೇಡವೆಂದರೂ ಎಲ್ಲಾ ಕೆಲಸಗಳು ತಂತಾನೆ ಆಗಿಬಿಡ್ತವೆ. ಬೇರೆಯವರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಹುಚ್ಚರಾಗ್ತೀರಿ. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ರಿಚ್ ಆಗ್ತೀರಿ. ಅತಿಯಾಗಿ ಯೋಚಿಸುವುದನ್ನು ಬಿಟ್ಟು ಬಿಡಬೇಕು. ಜೀವನದಲ್ಲಿ ಏನಾಗುತ್ತೋ ಆಗಲಿ, ಬಂದದನ್ನು ಎದುರಿಸಲು ಸಿದ್ಧರಾಗಬೇಕು. ಅದೇ ಜೀವನದ ನಿಜವಾದ ಸಾಧನೆ. ಕಾರಕ್ಕೂ ಅಹಂಕಾರಕ್ಕೂ ಒಂದೇ ವ್ಯತ್ಯಾಸ. ಕಾರಕ್ಕೆ ನಾವೇ ನೀರು ಕುಡಿತೀವಿ, ಅಹಂಕಾರಕ್ಕೆ ಕಾಲವೇ ನೀರು ಕುಡಿಸುತ್ತೆ. ನಾನು ಎಂಬುದು ಮರೆತು, ನನ್ನಿಂದಲೇ ಎಂಬುದು ತೊರೆದು, ನಾವು ಎಂಬುದು ನೆನೆದು, ನಮ್ಮಿಂದ ಎಂಬುದು ಮನಸ್ಸಿಟ್ಟು ಎಲ್ಲರೊಳಗೊಂದಾಗಿ ಬದುಕಿದ್ರೆ ಅವನೇ ನಿಜವಾದ ಸಾಧಕ. ಅದುವೇ ಬದುಕಿನ ಸಾಧನೆ. ವ್ಯರ್ಥದ ಖರ್ಚುಗಳು ಜೀವನವನ್ನು ಮತ್ತು ವ್ಯರ್ಥದ ಚರ್ಚೆಗಳು ಮನಸ್ಸನ್ನು ಹಾಳು ಮಾಡ್ತವೆ. ನಾವು ಕಲಿತ ಈ ವಿದ್ಯೆ ಮತ್ತು ಇವತ್ತು ತಗೊಳ್ಳುತ್ತಿರುವ ಸಂಬಳ ಆ ತಂದೆ ತಾಯಿಗಳ ಶ್ರಮದ ಫಲ. 4 ಅಕ್ಷರ ಕಲಿಸದೆ ಹೋಗಿದ್ರೆ ಎಲ್ಲೋ ಒಂದು ಕಡೆ ಕಠಿಣವಾದ ಕೆಲಸ ಮಾಡುತ್ತಾ ಇರ್ತಿದ್ವಿ. ಜೀವನದ ಸತ್ಯ. ಜೀವನದಲ್ಲಿ ಯಾರನ್ನಾದ್ರೂ ಕ್ಷಮಿಸಿ, ಆದರೆ ನಿಮ್ಮ ಸಹಾಯ ಪಡೆದುಕೊಂಡು ನಿಮಗೆ ಮೋಸ ಮಾಡಿದಂತಹ ವ್ಯಕ್ತಿಗಳನ್ನ ಯಾವತ್ತೂ ಕ್ಷಮಿಸಬೇಡಿ. ತಪ್ಪಿಗೆ ಸದಾ ಕ್ಷಮೆ ಇದೆ, ಆದರೆ ಮೋಸಕ್ಕೆ ಕ್ಷಮೆ ಇಲ್ಲ. ಅಪ್ಪಟ ಸತ್ಯ. ಹಣ ಇದ್ದರೆ ಶತ್ರುವು ಮಿತ್ರನಾಗ್ತಾನೆ, ಕೊಟ್ಟ ಸಾಲ ಕೇಳಿದ್ರೆ ಮಿತ್ರನು ಶತ್ರುವಾಗ್ತಾನೆ. ಜೀವವಿಲ್ಲದ ಮೊಬೈಲ್ ಜೊತೆ ಪ್ರತಿದಿನ 10 ಗಂಟೆ ಕಳೀತೇವೆ. ಪ್ರಾಣ ಕೊಟ್ಟ ಅಮ್ಮನ ಜೊತೆ 10 ನಿಮಿಷ ಪ್ರೀತಿಯಿಂದ ಮಾತನಾಡಿದ್ರೆ ಬಹಳ ಚೆನ್ನಾಗಿರುತ್ತದೆ ಅಲ್ವಾ? ಹಾಲಿಗೂ ಸುಣ್ಣಕ್ಕೂ ಬಣ್ಣ ತಿಳಿಯೋಕೆ ಹತ್ತಿರದಿಂದಲೇ ಗಮನಿಸಬೇಕು. ಒಬ್ಬರ ನಿಜ ಬಣ್ಣ ತಿಳಿಯೋಕೆ ದೂರದಿಂದಲೇ ಗಮನಿಸಬೇಕು. ಮೋಸ ಹೋಗುವವರು ಇರುವ ತನಕ ಮೋಸ ಮಾಡುವವರು ಇದ್ದೇ ಇರ್ತಾರೆ. ಒಂದು ಸಂಬಂಧ ಗಟ್ಟಿಯಾಗಿರ್ಬೇಕಂದ್ರೆ ಕಣ್ಣ ಮುಂದೆ ಮಾತ್ರವಲ್ಲ, ಬೆನ್ನ ಹಿಂದೆಯೂ ಪ್ರಾಮಾಣಿಕವಾಗಿರಬೇಕು. ಬದುಕಿದ್ದ ಅವಧಿ ಮುಖ್ಯವಾಗಬಾರ್ದು, ಬದುಕಿದ್ದ ರೀತಿ ಮುಖ್ಯವಾಗಬೇಕು. ಬಂಗಾರದ ಬೆಲೆ ಇಬ್ಬರಿಗೆ ಮಾತ್ರ ಗೊತ್ತು, ಅದನ್ನು ಕೊಳ್ಳುವವರಿಗೆ ಮತ್ತು ಅದನ್ನು ಮಾರುವವರಿಗೆ, ನೋಡುವವರಿಗಲ್ಲ. ಹಾಗೆ ನಿಮ್ಮ ಬೆಲೆ ನಿಮ್ಮ ಹೆತ್ತವರಿಗೆ ಮತ್ತು ನಿಮ್ಮ ನಂಬಿದವರಿಗೆ ಮಾತ್ರ ಗೊತ್ತಿರುತ್ತೆ. ವಸ್ತುವಿನಂತೆ ಅವಶ್ಯಕತೆಗೆ ತಕ್ಕಂತೆ ನಿಮ್ಮನ್ನು ಬಳಸಿಕೊಳ್ಳುವವರಿಗಲ್ಲ. ಮನಸ್ಸಿನ ಸಂತೃಪ್ತಿಗೋಸ್ಕರವಾದರೂ ಒಳ್ಳೆಯ ಕೆಲಸ ಮಾಡ್ತಿರಬೇಕು. ಜನರು ಅದನ್ನು ಗುರುತಿಸ್ತಾರೋ ಇಲ್ಲವೋ ಎಂಬುದರ ಕಡೆಗೆ ಗಮನ ಕೊಡಬಾರದು. ಯಾಕಂದ್ರೆ ಜನರು ದೇವರಲ್ಲೂ ಸಹ ದೋಷವನ್ನ ಹುಡುಕ್ತಾರೆ. ಇನ್ನು ಮನುಷ್ಯ ಯಾವ ಲೆಕ್ಕ? ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದ್ರೆ ನಮಗೆ ನಾವೇ ಹೆದರಿ ಬದುಕಬೇಕಾಗ್ತದೆ. ನಾವು ಒಳ್ಳೆಯವರಾಗಿರ್ಬೇಕು ನಿಜ, ಆದರೆ ಮುಗ್ಧರಾಗಿರಬಾರ್ದು. ಜನ ನಮ್ಮನ್ನು ದುರುಪಯೋಗ ಪಡಿಸಿಕೊಳ್ತಾರೆ. ಸುಳ್ಳು ನಗುತ್ತಿರುವಾಗ ಸತ್ಯ ಅಳುತ್ತಿರಬಹುದು, ಆದರೆ ಸತ್ಯ ನಕ್ಕಾಗ ಸುಳ್ಳು ಸತ್ತೇ ಹೋಗಿರ್ತದೆ. ಸುಂದರ ಬದುಕು ಹುಡುಕಿದ್ರೆ ಸಿಗೋದಿಲ್ಲ, ಕಟ್ಟಿಕೊಂಡರೆ ನಿರ್ಮಾಣವಾಗ್ತದೆ. ಕೆಲವರಿಗೆ ನನ್ನನ್ನು ಕಂಡ್ರೆ ಆಗಲ್ಲ. ಸತ್ಯ ಏನಂದ್ರೆ ನನಗವ್ರ ಹಾಗೆ ಮುಖವಾಡ ಹಾಕಿಕೊಂಡು ಬದುಕೋಕ್ ಬರಲ್ಲ. ಏನೇ ಇದ್ರೂ ನೇರವಾಗಿ ಮಾತನಾಡಿ ಅಭ್ಯಾಸ. ಜೀವನದಲ್ಲಿ ಸದಾ ಸಂತೋಷವಾಗಿರಬೇಕು ಅಂದ್ರೆ ಭಾವನೆಗಳ ಕೈಗೆ ಬದುಕನ್ನು, ನೆನಪುಗಳ ಕೈಗೆ ಮನಸ್ಸನ್ನು, ಆಸೆಗಳ ಕೈಗೆ ಬುದ್ಧಿಯನ್ನು, ಕ್ಷುಲಕ್ಷ ಜನರ ಮಾತುಗಳಿಗೆ ಕಿವಿಯನ್ನು ಯಾವತ್ತೂ ಕೊಡಬಾರ್ದು. ಆಸ್ತಿ ಇದ್ರೆ ಜೀವನ ಅಲ್ಲ, ಆರೋಗ್ಯ ಇದ್ರೆ ಜೀವನ. ತುಂಬಾ ಒಳ್ಳೆಯ ಸಂಬಂಧಗಳು ಮುರಿದು ಹೋಗುವುದು ಸಮಸ್ಯೆಗಳಿಂದಲ್ಲ, ಕೆಲವು ಮೂರನೇ ವ್ಯಕ್ತಿಗಳಿಂದ. ದಾರಿ ಇಲ್ಲವೆಂದು ಸುಮ್ಮನೆ ಕೂರಬಾರದು. ನಡೆಯಲು ಶುರು ಮಾಡಿದರೆ ಹೊಸ ದಾರಿಯ ಸೃಷ್ಟಿಯಾದೀತು. ಮನದಲ್ಲಿ ಕಪಟ ತುಂಬಿಕೊಂಡು ಬೆಣ್ಣೆಯಂತೆ ಮಾತನಾಡುವರು, ಹೊಟ್ಟೆಯಲ್ಲಿ ಕಿಚ್ಚನ್ನು ಇಟ್ಟುಕೊಂಡು ಮಮತೆಯಿಂದ ನಟಿಸುವರು, ದೇಹವೆಲ್ಲ ವಿಷವನ್ನಿಟ್ಕೊಂಡು ನಗುತ್ತಾ ಸಾಗುವರು. ಇವರು ಸುಖ ಸಂಸಾರಕ್ಕೆ ಬೆಂಕಿ ಇಡುವ ದ್ರೋಹಿಗಳು. ನಮಗಿಂತ ಮೇಲೆ ಇರುವವರನ್ನ ನೋಡಿ ದುಃಖ ಪಡುವ ಬದಲು ನಮಗಿಂತ ಕೆಳಗಿನವರನ್ನ ನೋಡಿ ದೇವರು ನಮ್ಮನ್ನು ಇಷ್ಟು ಚೆನ್ನಾಗಿ ಇಟ್ಟಿದ್ದಾನಲ್ಲ ಎಂದು ಖುಷಿ ಪಡಬೇಕು. ಆರೋಗ್ಯ ನೆಮ್ಮದಿಗಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಎಲ್ಲವನ್ನೂ ಗೆಲ್ಲಬೇಕಂತಿಲ್ಲ, ಕೆಲವೊಂದನ್ನು ಬಿಡೋದು ಕೂಡ ಗೆಲುವೆ. ಸ್ವಾರ್ಥಕ್ಕಾಗಿ ಯಾರನ್ನು ಉಪಯೋಗಿಸಬೇಡಿ. ಇತರರ ಅಸಹಾಯಕತೆಯನ್ನು ನಿಮ್ಮ ಲಾಭಕ್ಕಾಗಿ ಬಳಸಿಕೊಳ್ಬೇಡಿ. ನೀವು ಒಳ್ಳೆಯವರಾಗಲು ಯಾರನ್ನು ಕೆಟ್ಟವರನ್ನಾಗಿ ಮಾಡಬೇಡಿ. ನಿಜವಾದ ಒಳ್ಳೆತನ ಅಂದ್ರೆ ಎಲ್ಲರನ್ನೂ ಗೌರವಿಸುವುದು. ಜಾರುವ ಕಣ್ಣೀರಿನ ಹನಿಯೂ ಭಾರವಿಲ್ಲದಿರಬಹುದು, ಆದರೆ ಅದರಲ್ಲಿ ಅಡಗಿರುವ ನೋವು ಸಾಕಷ್ಟು ಭಾರವಿರ್ತದೆ. ತುಟಿಗೆ ತುಪ್ಪ ಸವರಿ ತುತ್ತಿಗೆ ವಿಷ ಬೆರೆಸಿ ಮಾತಿನಲ್ಲೇ ಸ್ವರ್ಗಕ್ಕೇರಿಸೋ ಕಲಬೆರಿಕೆ ಬುದ್ಧಿ ನಮಗಿಲ್ಲ. ನಮಗೆ ಕೇಡು ಬಯಸೋರಿಗೂ ಒಳ್ಳೇದ್ ಬಯಸೋ ಮನಸ್ಥಿತಿ ನಮ್ಮದು. ಅವರಿಗೆ ನಮಗಿಂತ ಇನ್ನೊಬ್ಬರು ಮುಖ್ಯವಾದಾಗ ನಾವು ನಮ್ಮ ಪಾಡಿಗೆ ಇರೋದೇ ಒಳ್ಳೆಯದು. ಕೆಟ್ಟ ಸಮಯ ಬರೋದು ನಮಗೆ ನೋವು ಕೊಡೋದಕ್ಕಲ್ಲ, ನಮ್ಮ ಜೀವನದಲ್ಲಿ ಯಾರ್ಯಾರು ಎಂಥವ್ರು ಅಂತ ತೋರಿಸಿಕೊಡೋದಕ್ಕೆ. ಓದಿದವನಿಗೆ ಒಂದು ಕೆಲಸ ಆದ್ರೆ ಓದದವನಿಗೆ 1000 ಕೆಲಸ. ಯಾರನ್ನು ಕೀಳಾಗಿ ನೋಡೋ ಅವಶ್ಯಕತೆ ಇಲ್ಲ,
ಯಾಕಂದ್ರೆ ಓದಿದವನು ಪುಸ್ತಕದ ಪಾಠ ಕಲಿತಿದ್ರೆ ಓದದವನು ಜೀವನದ ಪಾಠ ತಿಳ್ಕೊಂಡಿರ್ತಾನೆ. ಕಷ್ಟಗಳನ್ನು ಭೇಟಿಯಾದಾಗ ತಾಳ್ಮೆಗೆ ದಾರಿ ಸಿಗ್ತದೆ. ಅವಮಾನವನ್ನು ಭೇಟಿಯಾದಾಗ ನಿರ್ಣಯಗಳಿಗೆ ದಾರಿ ಸಿಗ್ತದೆ. ಹಸಿವನ್ನು ಭೇಟಿಯಾದಾಗ ಅನ್ನದ ಬೆಲೆ ಗೊತ್ತಾಗ್ತದೆ. ಸೋಲನ್ನು ಭೇಟಿಯಾದಾಗ ಗೆಲುವಿನ ದಾರಿ ಸಿಗ್ತದೆ. ಮತ್ತೊಬ್ಬರ ಕಷ್ಟಕ್ಕೆ ಆಗುವ ವ್ಯಕ್ತಿಗೆ ಎಷ್ಟೋ ಬಾರಿ ಅವನ ಕಷ್ಟಕ್ಕೆ ಯಾರೂ ಬರೋದಿಲ್ಲ. ಆದ್ರೂ ಕೂಡ ಆ ವ್ಯಕ್ತಿಗೆ ಎಷ್ಟೇ ಕಷ್ಟ ಬಂದರೂ ಪಾರಾಗ್ತಾನೆ. ಕಾರಣ ಇಷ್ಟೇ, ಭಗವಂತ ಅವನ ಜೊತೆಗಿರ್ತಾನೆ. ಉದ್ದೇಶ ಒಳ್ಳೇದಾಗಿದ್ರೆ ತಪ್ಪಾದ ದಾರಿಯು ಸರಿಯಾದ ಗುರಿಯನ್ನ ತಲುಪಿಸ್ತದೆ. ನಗಬೇಕು, ನಗಿಸ್ಬೇಕು, ಆದ್ರೆ ಇನ್ನೊಬ್ಬರನ್ನ ನೋಡಿ ನಗುವುದನ್ನ ಬಿಡಬೇಕು. ಜೀವನದಲ್ಲಿ ಸಮಯ ಮತ್ತು ಸಂದರ್ಭ ತುಂಬಾ ಮುಖ್ಯ. ಸಮಯ ಜನರನ್ನು ಪರಿಚಯಿಸಿದ್ರೆ ಸಂದರ್ಭ ಅವರ ಮುಖವಾಡ ಕಳಚಿಡ್ತದೆ. ಮುಖದ ಮೇಲಿರುವ ಮುಖವಾಡಗಳು ಸುಂದರವಾಗಿರಬಹುದು, ಆದ್ರೆ ಮನಸ್ಸಿನ ಒಳಗಿರುವ ಕೊಳೆ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಈ ಜಗತ್ತು ಬಣ್ಣಕ್ಕೆ ಮಾರು ಹೋಗ್ತದೆ ಹೊರತು ಗುಣಕ್ಕಲ್ಲ. ಮುಳ್ಳುಗಳು ಚುಚ್ಚಿದ್ರೆ ಮಾತ್ರ ನೋವಾಗಲ್ಲ, ಚುಚ್ಚುವಂತ ಮಾತುಗಳಿಂದಲೂ ಮನಸ್ಸಿಗೆ ನೋವಾಗುತ್ತೆ. ನಾವು ಮತ್ತೊಬ್ಬರ ಭಾಗ್ಯವನ್ನು ಬದಲಿಸಲು ಆಗದಿರಬಹುದು, ಆದ್ರೆ ಖಂಡಿತ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನಾದ್ರೂ ಮಾಡಬಹುದು. ಭಗವಂತ ಹೇಳೋದು ಅದನ್ನೇ, ಅವಕಾಶ ಸಿಕ್ಕಾಗ ಸ್ವಾರ್ಥಿಗಳಾಗಬೇಡಿ, ಸಾರಥಿಗಳಾಗಿ. ನಮಗೆ ಯಾರೇ ಕೆಟ್ಟದನ್ನು ಮಾಡಲಿ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಲಿ, ಅದಕ್ಕೆ ತಿರುಗಿ ನಾವೇನು ಮಾತನಾಡಬಾರ್ದು. ಅದನ್ನು ಪರಮಾತ್ಮನಿಗೆ ಒಪ್ಪಿಸಿ ಸುಮ್ಮನಾಗಿ ಬಿಡಬೇಕು ಅಷ್ಟೇ. ತಪ್ಪುಗಳು ಆಗದೆ ಹೋದ್ರೆ ಜೀವನದಲ್ಲಿ ಕಲಿಯೋದೇನಿದೆ? ಅಕ್ಷರಗಳಲ್ಲಾಗ್ಲಿ ಬದುಕಿನಲ್ಲಾಗ್ಲಿ. ಜೀವನದಲ್ಲಿ ಶ್ವಾಸ ಮತ್ತು ವಿಶ್ವಾಸ ಒಂದೇ ರೀತಿಯ ಪ್ರಾಮುಖ್ಯತೆಯನ್ನು ಪಡೆದಿದೆ. ಶ್ವಾಸ ನಿಂತರೆ ಜೀವನ ಕೊನೆಯಾಗ್ತದೆ, ವಿಶ್ವಾಸ ನಿಂತರೆ ಸಂಬಂಧ ಕೊನೆಯಾಗ್ತದೆ. ನಮ್ಮ ಭಾವನೆಗಳನ್ನು ತಿಳಿದ ನಂತರವೂ ನಮ್ಮನ್ನು ನೋಯಿಸುವವರು ಎಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ.